ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಸಿಸ್ಟರ್ ಚಾನಲ್. ಇವತ್ತು ಶೇಂಗಾ ಚಿಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದನ್ನು ನಮ್ಮನೇಲಿ ಆಗಾಗ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ರೆಸಿಪಿ. ಹಂಗಾಗಿ ನಿಮ್ಮ ಜೊತೆನೂ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದನ್ನು ಮಾಡೋದಂತೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಒಂದು 15-20 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಹೆಂಚನ್ನ ಇಲ್ಲಿ ಬಿಸಿ ಮಾಡ್ಕೊಂಡಿದ್ದೆ. ಸೊ ಬಿಸಿ ಮಾಡಿದ ಹೆಂಚಿಗೆ 1 ಕಪ್ ಶೇಂಗಾನ ಹಾಕ್ಕೊಂಡಿದ್ದೀನಿ. ಇದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಸೊ ಚೆನ್ನಾಗಿ ಈ ಥರ ಶೇಂಗಾನ ಹುರ್ಕೋಬೇಕು ನಾವು ಫಸ್ಟು. ಸೊ ನೋಡಿ, ಚೆನ್ನಾಗಿ ಶೇಂಗಾನ ಹುರ್ಕೊಂಡಾಯಿತು ನಾನು. ಈಗ ಈ ಶೇಂಗಾನ ಒಂದು ತಟ್ಟೆಗೆ ಹಾಕಿ ಆರೋಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿದ್ದು ಆರಿದ ಮೇಲೆ ಇದ್ರ ಸಿಪ್ಪೆನ ನಾವು ಚೆನ್ನಾಗಿ ತೆಗಿಬೋದು. ಸೊ ಹಂಗಾಗಿ ಇದನ್ನು ಆರೋಕೆ ಬಿಡ್ತಾ ಇದ್ದೀನಿ ಒಂದು 5 ಮಿನಿಟ್ಸು. ಈಗ ಅದು ಆರೋಷ್ಟರಲ್ಲಿ ಈ ಕಡೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕಡೆ ಇಟ್ಕೊಂಡು ಆ ಕಡೆಗೆ 1 ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಸಕ್ಕರೆ ಯೂಸ್ ಮಾಡಿ ಮಾಡ್ತಾರೆ. ಸಕ್ಕರೆಕ್ಕಿಂತ ಬೆಲ್ಲನೇ ಸೂಪರ್ ಟೇಸ್ಟ್ ಕೊಡುತ್ತೆ. ಹಾಗೆ ಬೆಲ್ಲ ಹೆಲ್ತ್ಗೆ ಭಾಳ ಒಳ್ಳೆಯದಂದಕ್ಕೆ ನಾನು ಇಲ್ಲಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲದಲ್ಲೇ ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಮಗೆ. ಈಗ ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. 1 ಟೈಮ್ ಈ ಥರ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ತಿರುಗ್ಕೊಳ್ಬೇಕು. ಆಮೇಲೆ ಇದಕ್ಕೆ ಈಗ ನಾನು 2 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸ್ಕೊಂಡ್ಬಿಟ್ರೆ ಪಾಕ ಬರೋಕ್ಕೆ ತಡ ಆಗುತ್ತೆ. ಸೊ ಹಂಗಾಗಿ 1-2 ಸ್ಪೂನ್ ಆದರೆ ಸರಿ ಹೋಗುತ್ತೆ. ನೋಡ್ತಾ ಇರ್ಬೋದು, ಈಸಿಯಾಗಿ ಬೆಲ್ಲ ಕರಗೋಯಿತು ನಾವು ತುರ್ಕೊಂಡು ಹಾಕ್ಕೊಂಡಿರೋದ್ರಿಂದ. ಸೊ ಈಗ ಇದು ಚೆನ್ನಾಗಿ ಕರಗ್ತಾ ಇದೆ, ನೋಡ್ತಾ ಇರ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಈ ಥರ ಬೆಲ್ಲ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಇದು ಈ ಕಡೆ ಬರೋಷ್ಟರಲ್ಲಿ ನಾವು ಶೇಂಗಾನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ. ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇದು ಇನ್ನು ಸ್ವಲ್ಪ ತಾಗಬೇಕು. ಅಷ್ಟರಲ್ಲಿ ನಾವು ಒಂದು ಪ್ಲೇಟಿಗೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನು ಪಾಕಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಈಗ ಅಡುಗೆ ಸೋಡಾ ಹಾಕೋದ್ರಿಂದ ನಮಗೆ ಅಂಗಡಿಯಲ್ಲಿ ಸಿಗೋ ಥರನೇ ಬರ್ಫಿ ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಎಷ್ಟು ದಿನ ಸ್ಟೋರ್ ಮಾಡಿಟ್ಕೊಂಡ್ರೂ ನಡೆಯುತ್ತೆ. ಈಗ ನಾನು ತಟ್ಟೆಗೆ ನೀರು ಹಾಕ್ಕೊಂಡು ಪಾಕನ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು, ನೋಡ್ತಾ ಇರ್ಬೋದು. ಈ ಥರ ಬಂದರೆ ನಮಗೆ ಕರೆಕ್ಟ್ ಹದದಲ್ಲಿ ಸಿಕ್ಕಿದೆ ಪಾಕ. ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆನ ಆ್ಯಡ್ ಮಾಡ್ಕೋಬೋದು. ಈಗ 1-2 ಸತಿ ಈ ಪಾಕನ ಚೆನ್ನಾಗಿ ತಿರುಗ್ಕೊಂಡು ಶೇಂಗಾನ ಹಾಕ್ಕೊಳ್ಳೋಣ. ಈಗ ನಾನು ಶೇಂಗಾನ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಶೇಂಗಾನ ಹಾಕಿ ಪಾಕದ ಜೊತೆಗೆ ಬೆರೆಯುವಂತೆ ಶೇಂಗಾನೆಲ್ಲ ಚೆನ್ನಾಗಿ ಹಾಕಿ ತಿರುಗ್ಕೋಬೇಕು. ಇದನ್ನ ಕೈ ಬಿಡ್ದೇ ಈಗ ನಾವು ಎಷ್ಟು ಚೆನ್ನಾಗಿ ತಿರುಗ್ತೀವಿ ಅಷ್ಟು ಚೆನ್ನಾಗಿ ಬೆಲ್ಲ ಮತ್ತು ಶೇಂಗಾ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಹೇಗೆ ತಳ ಬಿಟ್ಕೊಂಡು ಬರ್ತಿದೆ ಶೇಂಗಾ. ಈ ಥರ ಬಿಟ್ಕೊಂಡಾಗೆ ನಾವು ಒಂದು ಪ್ಲೇಟಿಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ, ಆ ಪ್ಲೇಟಿಗೆ ಈಗ ಶೇಂಗಾದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ತಟ್ಟೆಗೆ ಕೈಯಿಂದ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು. ಬಿಸಿ ಇದ್ದರೆ ನೀವು ಸೌಟಿಂದನೇ ಎಣ್ಣೆ ಹಚ್ಬಿಟ್ಟು ಸೌಟಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ನೀವು ಬಿಸಿ ಇದ್ದಲ್ಲೇ ಸ್ಪ್ರೆಡ್ ಮಾಡಬೇಕು, ಆದ ನಂತರ ಗಟ್ಟಿಯಾಗಿಬಿಡುತ್ತೆ ಮತ್ತೆ. ಈಗ ನೋಡಿ, ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಹೀಗೆ ಬಿಸಿ ಇರುವಾಗನೇ ಇದಕ್ಕೆ ಮಾರ್ಕ್ ಮಾಡ್ಕೊಂಬಿಡೋಣ. ಆಮೇಲೆ ಕಟ್ ಮಾಡೋಕ್ಕೆ ಹೋದರೆ ಬರಲ್ಲ. ನೋಡಿ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಕಟ್ ಆಗ್ತಿದೆ ಈ ಸಮಯದಲ್ಲೇ. ನಾನು ಇದನ್ನು ಅಂಗಡಿಯಲ್ಲಿ ಸಿಗೋ ಥರ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬೋದು. ಈಗ ಆ ಥರ ಮಾರ್ಕ್ ಮಾಡಿ ಒಂದು 10 ನಿಮಿಷ ಇದನ್ನ ಕೂಲ್ ಹಾಕಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಚಾಕುವಿನಿಂದ ಇದನ್ನು ತಕ್ಕೋಬೋದು. ಹೀಗೆ ನೀವೇ ನೋಡ್ತಾ ಇರ್ಬೋದು, ಈಸಿಯಾಗಿ ನಾನು ಎಲ್ಲ ಬರ್ಫಿನೂ ತಕ್ಕೊಂಡಿದ್ದು. ಹೀಗೆ ನೀವು ಮನೆಯಲ್ಲೇ ಈ ಥರ ಕ್ರಂಚಿಯಾಗಿ ನಾವು ಬರ್ಫಿನ ಮಾಡ್ಕೊಳ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.
ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತು ಬರ್ಫಿ ರೆಸಿಪಿ ಅಂತ ಹೇಳ್ಬಿಟ್ಟು. ಈ ಬರ್ಫಿಗಳನ್ನ ಒಂದು ಗಾಜಿನ ಬಾಕ್ಸಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳನ್ನ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.